ಇವೆಲ್ಲವೂ ಕೂಡ ಸಮರ ನಡೀತಾ ಇರುವಂತಹ ಯುದ್ಧ ಭೂಮಿಯ ರಿಪೋರ್ಟ್ ಆದರೆ ನಮ್ಮಲ್ಲಿ ಒಂದು ಮಿನಿ ಸಮರ ನಡೀತಾ ಇದೆ. ಆ ಮಿನಿ ಸಮರದ ವಿಚಾರಗಳನ್ನು ಕೂಡ ನಿಮಗೆ ಹೇಳ್ತಾ ಹೋಗಬೇಕು. ಮಿನಿ ಸಮರದ ರಣಕಣ ದಿನೇ ದಿನೇ ರೋಚಕತೆಯನ್ನು ಪಡಿತಾ ಇದೆ. ಅದರಲ್ಲೂ ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇತ್ತ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಪ್ರಚಾರದ ಭರಾಟೆಯೂ ಕೂಡ ಬಹಳ ಜೋರಾಗಿಯೇ ಸಾಗಿತ್ತು ಮತ್ತು ಭೇಟಿಗೆ ಇದು ಸೀಮಿತ ಆಗಿರದೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆಯಲ್ಲಿ ಯಡಿಯೂರಪ್ಪನವರು ಇಬ್ಬರೂ ಕೂಡ ಇವತ್ತು ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ವಿಶೇಷವಾಗಿ ಅಹಿಂದ ಮತಗಳ ಕ್ರೋಢೀಕರಣದ ಲೆಕ್ಕಾಚಾರವನ್ನು ಹಾಕಿ ಉಪಸಮರದ ಅಖಾಡಕ್ಕಿಳಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದು ಬಿರುಗಾಳಿ ಪ್ರವಾಸವನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಾಗನೂರು, ಹಳೇ ಬೆಳವನೂರು, ತುರ್ಚಿಘಟ್ಟ, ಹದಡಿ ಈ ಗ್ರಾಮಗಳಲ್ಲಿ ಸಂಚರಿಸಿರುವಂತಹ ಮುಖ್ಯಮಂತ್ರಿಯವರಿಗೆ ಅಭಿಮಾನಿಗಳು ಕುರಿಯನ್ನು ಕೂಡ ಕಾಣಿಕೆಯಾಗಿ ನೀಡಿದ್ದು ವಿಶೇಷವಾಗಿತ್ತು. ದಾವಣಗೆರೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬವೇ ಕಾರಣ. ಈ ಅಭಿವೃದ್ಧಿ ಮುಂದುವರಿಯೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೇ ಮತ್ತೆ ಮತ್ತೆ ಹಾಕಬೇಕು, ಅಂದರೆ ಸಮರ್ಥ ಶಾಮನೂರು ಅವರನ್ನೇ ಗೆಲ್ಲಿಸಿ ಅಂತ ಮುಖ್ಯಮಂತ್ರಿಯವರು ಕರೆ ನೀಡಿದರು. ಇದರ ಜೊತೆಗೆ ಗ್ಯಾರಂಟಿಗಳು ಜನರ ಹೊಟ್ಟೆ ತುಂಬಿಸ್ತಾ ಇದ್ದಾವೆ, ಆದರೆ ಬಿಜೆಪಿಗರು ಬಡವರ ವಿರೋಧಿಗಳು ಅಂತ ಗುಡುಗಿದ್ದಾರೆ. ಕೇಂದ್ರದ ಅನುದಾನ ಕಡಿತದ ಬಗ್ಗೆಯೂ ಕೂಡ ಅಂಕಿಅಂಶಗಳ ಸಮೇತ ಇವತ್ತು ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯವರ ವಿರುದ್ಧ. ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಪರವಾಗಿ ಅಖಾಡಕ್ಕೆ ಇಳಿದಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಯಾವ ಸ್ವರೂಪದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಈಗ ಸಹಾಯಕ ಆಗ್ತಾ ಇದ್ದಾವೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಸಹಾಯಕ್ಕೆ ಬರ್ತಾ ಇದ್ದಾವೆ. ಹೀಗೆ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಬಗ್ಗೆ ಮಾತನಾಡ್ತಾ ಹೋದರೆ, ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಪರವಾಗಿ ಅಖಾಡಕ್ಕಿಳಿದಿದ್ದು, ಇಲ್ಲಿ ಬಹಳ ಮುಖ್ಯವಾಗಿ ಬಸವರಾಜಪೇಟೆಯಿಂದ ಆರಂಭವಾದಂತಹ ರೋಡ್ ಶೋನಲ್ಲಿ ಹುಬ್ಬಳ್ಳಿ ಚೌಡಪ್ಪಗಲ್ಲಿ ಹಾಗೆಯೇ ಮಹಾರಾಜಪೇಟೆ ಮಾರ್ಗವಾಗಿ ಸಾಗುವಾಗ BSY ಮೇಲೆ ಹೂವಿನ ಮಳೆಯನ್ನು ಸುರಿಸಲಾಯಿತು. ತೆರೆದ ವಾಹನದಲ್ಲಿ ಮತಯಾಚಿಸಿರುವಂತಹ ಯಡಿಯೂರಪ್ಪನವರು ಕಾಂಗ್ರೆಸ್ ಆಡಳಿತದ ವೈಫಲ್ಯಗಳನ್ನು ಮತ್ತು ಮೋದಿ ಸರ್ಕಾರದ ಸಾಧನೆಗಳನ್ನು ಜನರ ಮುಂದಿಟ್ಟಿದ್ದಾರೆ. ಆ ಮೂಲಕವಾಗಿ ಅವರು ಮತವನ್ನು ಕೇಳಿದ್ದಾರೆ. ಯಡಿಯೂರಪ್ಪ ಅವರ ಮಾತುಗಳನ್ನು ಕೂಡ ತೋರಿಸ್ತಾರೆ. ತಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು. ಇವತ್ತು ಇಲ್ಲಿದ್ದು ನಾಡಿದ್ದು ಬಾಗಲಕೋಟೆ ಕಡೆ ಹೋಗ್ತಾ ಇದ್ದೇನೆ. ಎರಡೂ ಕ್ಷೇತ್ರ ಗೆಲ್ಲುವಂಥ ವಿಶ್ವಾಸ ಇದೆ. ಜನ ಈ ಭ್ರಷ್ಟಾಚಾರ ಸರ್ಕಾರದ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಜನ ಹಿತವರ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಸಿದ್ದರಾಮಯ್ಯ ನಿರತರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಈ ಎರಡೂ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಕುರಿತು ಓಟ್ ಕೊಟ್ಟು ಅವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು ದಾವಣಗೆರೆಯ ಚುನಾವಣಾ ಕಣದಲ್ಲಿ ಪ್ರಚಾರದ ವೇಳೆ ಬಹಳಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರದೇ ಶೈಲಿ, ಅವರದೇ ಅಬ್ಬರ, ಅದೇ ಮೂಲಕವಾಗಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತುರ್ಚಿಘಟ್ಟ ಗ್ರಾಮದಲ್ಲಿ ಪ್ರಚಾರ ಮಾಡುವಾಗ ಬಿಜೆಪಿಯವರನ್ನು ಕೆಣಕದಲ್ಲಿ ಭುಜ ತಟ್ಟಿ ಸವಾಲು ಕೂಡ ಹಾಕಿದ್ದು ವಿಶೇಷವಾಗಿ ಕಂಡುಬಂತು. ಈ ಮೂಲಕ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯವರು ಕೂಡ ಅವ್ರನ್ನ ಅಷ್ಟೇ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರೋದ್ರಿಂದಾಗಿ ಅದನ್ನು ಕೂಡ ಒಂದು ದೊಡ್ಡ ಪ್ರಚಾರದ ಅಸ್ತ್ರವಾಗಿ ಈಗ ಪ್ರದೀಪ್ ಈಶ್ವರ್ ಅವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಉಪಚುನಾವಣಾ ಕಣಕ್ಕೆ DCM DK ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದು ಬಹಳ ವಿಶೇಷವಾಗಿತ್ತು. ಅಲ್ಲಿ ಇವತ್ತು ರಾಜಕೀಯದ ಜೊತೆಗೆ ಕೆಲ ಮಾತುಕತೆಗಳನ್ನು ಕೂಡ ನಡೆಸಿದರು. ವಿಶೇಷವಾಗಿ ಪಕ್ಷದ ನಾಯಕರುಗಳ ಸಭೆಯನ್ನು ನಡೆಸಿದರು ಹಾಗೂ ಈ ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ ಅನ್ನೋಂಥ ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರ ಪ್ರಚಾರದ ವೇಳೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರವರೇ DKಶಿಗೆ ಕಾರ್ ಡ್ರೈವರ್ ಹಾಕಿ ಗಮನ ಸೆಳೆದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕಾಂಗ್ರೆಸ್ ಕಾರ್ಯದರ್ಶಿ ಸಾಧು ಕೋಕಿಲಾ ಕೂಡ ಸಾಥ್ ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ DCM ಬಾಗಲಕೋಟೆಯಲ್ಲಿ ಡಬಲ್ ವೋಟರ್ ಲಿಸ್ಟ್ ಇದೆ, ಬಿಜೆಪಿಯವರು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ,
ವೋಟ್ ಹಾಕದಿದ್ದರೆ ಫೇಲ್ ಮಾಡಿಸ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಹೆದರೋದಿಲ್ಲ, ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೆಲ್ಲ ಗುಡುಗಿದ್ದಾರೆ. ಪ್ರಚಾರ ಕಣದಲ್ಲಿ ಮಾತನಾಡಿರುವಂತಹ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೋದಿ ಸರ್ಕಾರದಿಂದ ಬೆಲೆ ಏರಿಕೆಯ ಶಿಕ್ಷೆ ಅಂತ ಲಿಸ್ಟ್ ಬೇರೆ ಜನರಿಗೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರದಲ್ಲಿ ವಿಮಾನ ದರ 10ರಿಂದ 15% ಏರಿಕೆಯಾಗಿದೆ. ಹವಾಯಿ ಚಪ್ಪಲಿ ಹಾಕೋರು ಏನು ವಿಮಾನದಲ್ಲಿ ಹಾರ್ತಾರೆ ಅಂತ ಹೇಳಿದಂಥವ್ರು ಈಗ ಸಾಮಾನ್ಯರಿಗೆ ಎಟುಕದಂತೆ ಮಾಡ್ತಾ ಇದ್ದಾರೆ ವಿಮಾನ ದರವನ್ನು. 900ಕ್ಕೂ ಹೆಚ್ಚು ಔಷಧಿಗಳ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಅಪಘಾತವಾದಾಗ ಬೇಕಾದ ಇಂಜೆಕ್ಷನ್, ಡಯಾಬಿಟಿಸ್ ಹಾಗೂ ಹೃದಯಾಘಾತದ ಔಷಧಿಗಳ ಬೆಲೆ ಹೆಚ್ಚಿಸಿ ಬಡವರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಅಂತೆಲ್ಲ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರೆ ಬಾಗಲಕೋಟೆಯಲ್ಲಿ ಚರಂತಿಪಟ ಪರವಾಗಿ ಅಖಾಡಕ್ಕಿಳಿದಿದ್ದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸರ್ಕಾರದಿಂದ ಶ್ವೇತಪತ್ರವನ್ನು ಹೊರಡಿಸಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ, ಬಂದು ಇಲ್ಲಿ ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ಅವರ ಊರುಗಳಲ್ಲೂ ವೋಟ್ ಇದೆ, ಇಲ್ಲೂ ವೋಟ್ ಇದೆ, ಡಬಲ್ ವೋಟ್ ಇದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ವೋಟ್ ಹಾಕ್ಬೇಕು, ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಎದುರಿಸ್ತಾ ಇದ್ದಾರೆ. ಯಾರು ಡಬಲ್ ವೋಟ್ ಇದೆ ಅಂತದೆಲ್ಲ ನಾವು ಈಗಾಗಲೇ ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವ್ರವ್ರ ಊರಲ್ಲಿ ವೋಟ್ ಇಟ್ಕೊಂಡಿರೋದು ಇಲ್ಲೂ ವೋಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಂಧಿಸಕ್ಕಾಗ್ತದಾ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದೇವೆ. नफरत, विनाश, विघटन, बंटवारा वो भाजपा का रास्ता है. बीजेपी का एजेंडा है 5 गारंटी खत्म करो ताकि उनका कमीशन चालू हो और कर्नाटक के गरीब उनको एक सुरक्षा कवच जो कांग्रेस ने दिया है उसे बरकरार रखने की है और बीजेपी उसे तोड़ना चाहती है. ನಿಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಆತ್ಮವಿಶ್ವಾಸ ಇದ್ದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಬಾಗಲಕೋಟೆಗೆ ಬಂದು 5 ದಿನಗಳ ಕಾಲ ಇಲ್ಲಿ ಬಿಡಾರ ಹೂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇಷ್ಟೊಂದು ಅಸಹಾಯಕರಾಗಿ ಇವತ್ತು ಬಾಗಲಕೋಟೆಗೆ ಬಂದು ಮಂತ್ರಿಮಂಡಲದ ಪಟಾಲಂನೆಲ್ಲ ಕರ್ಕೊಬಂದು ಸೂಟ್ಕೇಸ್ ಇಟ್ಕೊಂಡು ಕೂರ್ತಕ್ಕಂಥ ದಾರಿದ್ರ್ಯ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರಲಿಲ್ಲ.